ಸಂವಿಧಾನನೇ ಈ ದೇಶಕ್ಕೆ, ಈ ನಾಡಿಗೆ ಸಾವಿರಾರು ವರ್ಷಗಳಲ್ಲಿ ಎಲ್ಲರೂ ಸಮಾನರು, ಎಲ್ರಿಗೂ ಘನತೆ ಇದೆ, ಎಲ್ರಿಗೂ ಸ್ವಾತಂತ್ರ್ಯ ಇದೆ ಅಂತ ಹೇಳೋ ಅಂಥ ಒಂದು ಏಕೈಕ ಒಂದು ಡಾಕ್ಯುಮೆಂಟು, ಒಂದು ಆಧಾರ ಅಂದರೆ ನಮಗೆ ಸಂವಿಧಾನ. ಸಂವಿಧಾನ ಬಂದುಬಿಟ್ಟು ಈ ನೆಲಕ್ಕೆ ಒಂದು ಕನಸು, ಈ ನೆಲಕ್ಕೆ ಒಂದು ದಾರಿದೀಪ. ಮನುಸ್ಮೃತಿಯಿಂದಲೇ ಈ ಒಂದು ನಾಡಿಗೆ ವರ್ಷಾನುಗಟ್ಟಲೆಯಿಂದ ಒಂದು ಶ್ರೇಣೀಕೃತ ವ್ಯವಸ್ಥೆ ಬಂತು. ದಲಿತರು, ಶೂದ್ರರು, ಮಹಿಳೆಯರನ್ನ ಕಡೆಗಣಿಸೋಂಥ ಒಂದು ವ್ಯವಸ್ಥೆನ ಮನುಸ್ಮೃತಿ ತಂದಿತ್ತು. ಅದಲ್ಲದೆ ಪ್ರತಿಯೊಂದು ಮನುಷ್ಯರ ಒಂದು ಜೀವಕ್ಕೂ ಬೆಲೆ ಇದೆ. ಪ್ರತಿಯೊಂದು ಮನುಷ್ಯರು ಚೆನ್ನಾಗಿ ಬೆಳಿಬೇಕು, ಸ್ವತಂತ್ರವಾಗಿ ಇರಬೇಕು, ಘನತೆಯಿಂದ ಇರಬೇಕು ಅಂತ ಹೇಳಿದ್ದು ಈ ಸಂವಿಧಾನ. ಹಾಗಾಗಿ ಇವತ್ತು ಸಂಘ ಪರಿವಾರಕ್ಕೆ ಸಂವಿಧಾನ ಅಂದರೆ ಆಗೋದಿಲ್ಲ, ಅವರು ಮನುಸ್ಮೃತಿನ ತರಬೇಕು ಅಂತಲೇ ಇದ್ದಾರೆ. ನೀವಿವತ್ತು ನೋಡಿದ್ರೆ ಒಂದು ಮುಂಚೆ ಅವರು ನಾವು ಸಂವಿಧಾನ ಕಿತ್ತಾಕ್ತೀವಿ ಅಂತ ಹೇಳ್ತಾ ಇದ್ರು. ಇವತ್ತು ಸಂವಿಧಾನನ ಅದರ ಅಕ್ಷರನ ಬದಲಾಯಿಸ್ದೇ ಜಾರಿ ಇರೋ ವ್ಯವಸ್ಥೆನಲ್ಲಿ ಅವರು ಮನುಸ್ಮೃತಿ ತರ್ತಾ ಇದ್ದಾರೆ. ನಾವು ಉತ್ತರ ಪ್ರದೇಶದಲ್ಲಿ ಹೈಕೋರ್ಟ್ ಅವರು ಒಬ್ಬರು ಜಡ್ಜ್ ಏನು ಹೇಳಿದ್ದು ನಾವು ನೋಡ್ಬೋದು, ಮುಸ್ಲಿಮರ ಬಗ್ಗೆ ಯಾವ ರೀತಿ ಮಾತಾಡಿದ್ರು ಅಂತ. ಅಥವಾ ಕರ್ನಾಟಕದ ಹೈಕೋರ್ಟಲ್ಲಿ ಜಡ್ಜ್ ಒಬ್ಬರು ಮಹಿಳೆಯರ ಬಗ್ಗೆ ಯಾವ ರೀತಿ ಮಾತಾಡ್ತಾರೆ ಅಂತ ನಾವು ನೋಡ್ಬೋದು. ದಲಿತರ ಮೇಲೆ ಇವತ್ತು ಯಾವ ಥರ ಅತ್ಯಾಚಾರಗಳು ಆಗ್ತಾಯಿದೆ ಅಂತ ನಾವು ನೋಡ್ಬೋದು. ಮೋದಿಯವರು ಬರೀ ಕಾಲು ತೊಳಿತಾರೆ, ಯಾರು ಮ್ಯಾನ್ಯಲ್ ಸ್ಕ್ಯಾವೆಂಜಿಂಗ್ ಮಾಡಬೇಕು ಪೌರಕಾರ್ಮಿಕ ಅವ್ರು ಕಾಲು ತೊಳಿತಾರೆ, ಆದರೆ ಅವ್ರನ್ನ ಅದೇ ಪದ್ಧತಿಯಲ್ಲಿ ಕಂಟಿನ್ಯೂ ಮಾಡ್ತಾರೆ. ಕುಂಭಮೇಳದಲ್ಲಿ ಇವರು ಎಲ್ಲರೂ ಹಿಂದೂ ಅಂತ ಹೇಳಿದ್ರು. ಆದರೆ ಕುಂಭಮೇಳದಲ್ಲಿ ಆ ಟಾಯ್ಲೆಟ್ಗಳನ್ನ ಕ್ಲೀನ್ ಮಾಡೋದಕ್ಕೆ, ಅದನ್ನೆಲ್ಲ ತೆಗೆಯೋದಕ್ಕೆ ದಲಿತರೇ ಅವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ. ಅಂದರೆ ಇವ್ರಿಗೆ ಒಂದು ಜಾತಿ ವ್ಯವಸ್ಥೆನೇ ಬೇಕಾಗಿದೆ, ಒಂದು ಶ್ರೇಣೀಕೃತ ವ್ಯವಸ್ಥೆನೇ ಬೇಕಾಗಿದೆ. ಅವರು ಸಂವಿಧಾನನ ಸೋಲ್ಸೋಕ್ಕೆ ಹೊರಟಿರೋದವರು. ನಾವು ಎಚ್ಚರದಿಂದ ಇರಬೇಕು. ನಾವು ಬಾಬಾ ಸಾಹೇಬ್ ಅವ್ರ ಮಾತನ್ನ ನಾವು ಮನೆ ಮನೆಗೂ ತೊಗೊಂಡೋಗ್ಬೇಕು. ಪ್ರತಿ ಮನೆಗೂ, ಪ್ರತಿ ಮನಸ್ಸಿಗೂ ಸಂವಿಧಾನ ತೊಗೊಂಡೋಗೋದು ನಮ್ಮ ಕರ್ತವ್ಯ. ಹಾಗಾಗಿ ಇವತ್ತು ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟ ಏನು ಈ ಒಂದು ಬೃಹತ್ ಪ್ರತಿಭಟನೆ ಆಯೋಜಿಸಿದೆ, ಇದು ತುಂಬ ಮುಖ್ಯ. ಅಮಿತ್ ಶಾ ಅವರು ರಾಜೀನಾಮೆ ಕೊಡೋದಲ್ಲದೆ BJP ಅವರು ಕ್ಷಮೆ ಕೇಳಬೇಕು, ಈ ದೇಶದ ಜನಕ್ಕೆ ಕ್ಷಮೆ ಕೇಳಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲದೆ ನಾವು ಯಾರೂ ಇವತ್ತು ಇರ್ತಾ ಇರಲಿಲ್ಲ. ನಾವು ಇವತ್ತು ಈ ಥರ ಒಂದು ಸ್ವಾತಂತ್ರ್ಯದಿಂದ ಮಾತಾಡೋಕ್ಕಾಗ್ತಾ ಇರಲಿಲ್ಲ, ನಾವು ಹೋರಾಟ ಮಾಡೋಕ್ಕಾಗ್ತಾ ಇರಲಿಲ್ಲ. ಸಂವಿಧಾನ ಕೊಟ್ಟಿರೋ ಒಂದು ವಾಕ್ ಸ್ವಾತಂತ್ರ್ಯದ ಹಕ್ಕಿನಿಂದ, ಶಾಂತಿಯುತವಾಗಿ ಸಭೆ ಸೇರೋ ಹಕ್ಕಿನಿಂದ, ಸಂಘಟನೆ ಕಟ್ಟೋ ಹಕ್ಕಿನಿಂದ ಇದೆಲ್ಲ ಸಾಧ್ಯ ಆಗಿದೆ. ಆದರೆ ಅವ್ರಿಗೆ ಇದು ಯಾವುದೂ ಬೇಕಾಗಿಲ್ಲ. ಅವ್ರ ಪ್ರಕಾರ ಯಾರ್ಯಾರು ಎಲ್ಲೆಲ್ಲಿ ಇರಬೇಕೋ ಅಲ್ಲೇ ಇರಬೇಕು ಅನ್ನೋದೇ ಅವ್ರ ತತ್ವ. ಸೊ ಹಾಗಾಗಿ ಅವ್ರಿಗೆ ದಮನಿಸೋ ಪ್ರಬಲ ಜಾತಿಗಳು ಏನಿದ್ದಾವೆ ಅವ್ರ ಕೈಯಲ್ಲೇ ಪವರ್ ಇರಬೇಕು, ಬೇರೆ ಯಾರ ಕೈಯಲ್ಲೂ ಪವರ್ ಇರಬಾರ್ದು, ಮಹಿಳೆಯರ ಕೈಯಲ್ಲಿ ಪವರ್ ಇರಬಾರ್ದು. ಅವ್ರು ಈ ರೀತಿಯೇ ನಡ್ಕೊಂಡು ಬರ್ತಾ ಇದ್ದಾರೆ. ಅದ್ರ ವಿರುದ್ಧ ನಾವೆಲ್ಲ ಹೋರಾಡಬೇಕಾಗಿದೆ. ಸರ್ ಅಲ್ಲ ಸರ್, ಈಗ ಅಮಿತ್ ಶಾ ಅವರು ಹೇಳಿದ ಪ್ರಕಾರ ಅಂಬೇಡ್ಕರ್ ಅಂತ ಜಪ ಮಾಡೋದು ತಪ್ಪ ಸರ್? ಅವ್ರಿಗೆ ಅದು ತಪ್ಪು ಅಂತ ಅನಿಸುತ್ತೆ. ಯಾಕೆಂದರೆ ಅವ್ರ ಒಳಗಡೆ ಏನಿತ್ತು ನಿಜವಾಗ್ಲೂ ಅದನ್ನು ಆಚೆ ಬಂದಿದೆ. ಅವ್ರಿಗೆ ಅಂಬೇಡ್ಕರ್ ಅಂತ ಹೇಳೋದು ಅವ್ರ ಪ್ರಕಾರ ತಪ್ಪು ಅಂತ ಅವ್ರಿಗನ್ಸುತ್ತೆ. ಯಾಕೆಂದರೆ ಅಂಬೇಡ್ಕರ್ ಅಂದ್ರೆ ಏನು? ಅಂಬೇಡ್ಕರ್ ಅಂದರೆ ಸಮಾನತೆ, ಅಂಬೇಡ್ಕರ್ ಅಂದರೆ ಘನತೆ, ಅಂಬೇಡ್ಕರ್ ಅಂದರೆ ಸ್ವಾತಂತ್ರ್ಯ, ಅಂಬೇಡ್ಕರ್ ಅಂದರೆ ಬಂಧುತ್ವ. ಅಂಬೇಡ್ಕರ್ ಅವ್ರು ಬಂದೇ ಹೇಳಿದ್ದು. ಅಂಬೇಡ್ಕರ್ ಅವ್ರು ಏನು ಹೇಳಿದ್ದು? ಕಾಸ್ಟ್ಸ್ ಆರ್ ಆಂಟಿ ನ್ಯಾಷನಲ್, ಜಾತಿನೇ ದೇಶದ್ರೋಹಿ ಅಂತ ಅಂಬೇಡ್ಕರ್ ಹೇಳಿದ್ರು. ಅದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಂಬೇಡ್ಕರ್ ಅಂದರೆ. ಯಾಕೆಂದರೆ ಅವ್ರಿಗೆ ಜಾತಿ ಬೇಕಾಗಿದೆ. ಅವ್ರ ಪ್ರಕಾರ ಸಮಾಜನ ಜಾತಿಯಿಂದಲೇ, ಜಾತಿ ಆಧಾರಿತವಾಗಲೇ ಸಮಾಜ ಕಟ್ಟಬೇಕು. ಆದರೆ ಅಂಬೇಡ್ಕರ್ ಅವ್ರು ಹೇಳಿದ್ದು ಕಾಸ್ಟ್ ಆರ್ ಆಂಟಿ ನ್ಯಾಷನಲ್ ಅಂತ. ಅದಕ್ಕೋಸ್ಕರ ಅವ್ರಿಗೆ ಅಂಬೇಡ್ಕರ್ ಅಂದರೆ ಆಗಲ್ಲ. ಮತ್ತು ಅಂಬೇಡ್ಕರ್ ಅವ್ರು ಹೇಳಿದ್ದು ಬಂಧುತ್ವ ಇರಬೇಕು, ಬೇರೆ ಬೇರೆ ಸಮುದಾಯದವರು ಮಾತಾಡಬೇಕು, ಅಂತರ್ಜಾತಿ ಮದುವೆಗಳಾಗಬೇಕು, ಎಲ್ರಿಗೂ ಘನತೆ ಇರಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಅವ್ರಿಗೆ ಅಂಬೇಡ್ಕರ್ ಅಂತ ಆಗಿಲ್ಲ. ಅದಕ್ಕೋಸ್ಕರ ಅವ್ರು ಹೇಳ್ತಾ ಇರೋದು ಅಂಬೇಡ್ಕರ್ ಅಂತ ಜಪ ಮಾಡ್ತೀವಿ ಅಂತ. ನಾವು ಖಂಡಿತವಾಗ್ಲೂ ಅಂಬೇಡ್ಕರ್ ಅಂತಲೇ ಹೇಳ್ತೀವಿ. ಅವ್ರು ಏನೇ ಮಾಡಲಿ ನಾವು ಅಂಬೇಡ್ಕರ್ ಅಂತಲೇ ಹೇಳ್ತೀವಿ. ನಾವು ಹೇಳೋದು ಮಾತ್ರ ಅಲ್ಲ, ಅಂಬೇಡ್ಕರ್ ಅವ್ರು ಹೇಳಿದ್ದನ್ನು ಅದನ್ನೇ ನಾವು ಪ್ರಾಕ್ಟೀಸ್ ಮಾಡ್ತೀವಿ, ಅದನ್ನೇ ನಾವು ಪ್ರತಿ ಮನೆಗೂ ತಗೊಂಡು ಹೋಗ್ತೀವಿ. ಸರ್ ಈಗ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು, ಎಷ್ಟೋ ಜನ ಪ್ರಾಣವನ್ನು ಕೊಟ್ಟಿದ್ದಾರೆ. ಆಮೇಲೆ ಕೆಲವೊಂದಿಷ್ಟು ಜನ ಶಾಂತ ರೀತಿಯಾಗಿ ಹೋರಾಟವನ್ನು ಮಾಡಿದ್ದಾರೆ. ಅದಾದಮೇಲೆಲ್ಲ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಆದರೆ ಮೋಹನ್ ಭಾಗವತ್ ಅವ್ರು ಹೇಳ್ತಾರೆ, ಏನು ಮೊನ್ನೆ ರಾಮ ಮಂದಿರ ನಿರ್ಮಾಣ ಆಯಿತು ಅವಾಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಅಂತ ಹೇಳಿ. ಒಬ್ಬ ಭಾರತ ದೇಶದ ಪ್ರಜೆಯಾಗಿ ಹೇಳ್ತಾರೆ. ಭಾರತ ದೇಶ ಪ್ರಜೆಯಾಗಿ ನಾನು ಹೇಳೋದೇನೆಂದರೆ, ಮೋಹನ್ ಭಾಗವತ್ ಅವ್ರಿಗೆ ನಾಚಿಕೆ ಆಗಬೇಕು. ಲಕ್ಷಾಂತರ ಜನ ಅವ್ರು ಪ್ರಾಣ ಕೊಟ್ಟು ನಮಗೆ ಬ್ರಿಟಿಷ್ ಅವರಿಂದ ಸ್ವಾತಂತ್ರ್ಯ ತೊಗೊಂಡು ಬಂದಿದ್ದಲ್ಲದೆ, ಸಮಾಜದಲ್ಲಿ ಇಂಥ ಪಿಡುಗುಗಳು, ಜಾತಿ ವ್ಯವಸ್ಥೆ ಅಂತ ಪಿಡುಗುಗಳಿಂದ ನಮಗೆ ಸ್ವಾತಂತ್ರ್ಯ ತೊಗೊಂಡು ಬಂದರು. ರಾಮನ ದೇವಸ್ಥಾನ ಬಂದು ಯಾರಿಗೆ ಸ್ವಾತಂತ್ರ್ಯ ಬಂತು? ರಾಮನ ದೇವಸ್ಥಾನ ಬಂದು ಅವ್ರಿಗೆ ಸ್ವಾತಂತ್ರ್ಯ ಬಂದಿರ್ಬೋದು. ಅವ್ರಿಗೆ ಅದು ಯಾಕೆಂದರೆ ಅವ್ರಿಗೆ ಸ್ವಾತಂತ್ರ್ಯದ ಪರಿಕಲ್ಪನೆನೇ ಗೊತ್ತಿಲ್ಲ. ಅವ್ರಿಗೆ ಸ್ವಾತಂತ್ರ್ಯ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಮೋಹನ್ ಭಾಗವತ್ ಅವ್ರಿಗೆ. ಅಂಥವ್ರು ಬಂದ್ಬಿಟ್ಟು ಏನು ಹೇಳೋದು, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ. ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಆಗ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ನಮ್ಮ ಸಂವಿಧಾನ ಜಾರಿಗೆ ಬಂದಾಗ. ಈ ಸಂವಿಧಾನನ ನಾವು ಉಳಿಸ್ತೀವಿ. ನಾವು ಉಳಿಸೋದು ಮಾತ್ರ ಅಲ್ಲ, ಈ ಸಂವಿಧಾನನ ಬೆಳೆಸ್ತೀವಿ. ಅವ್ರು ಮನುಸ್ಮೃತಿನ ಬೆಳ್ಸೋಕ್ಕೆ ನೋಡ್ತಾ ಇರ್ಬೋದು. ನಾವೊಂದು ಸಂವಿಧಾನದ ಒಂದು ಕಾನ್ಸ್ಟಿಟ್ಯೂಷನಲ್ ಕಲ್ಚರ್ ಏನಿದೆ, ಒಂದು ಸಂವಿಧಾನದ ನೈತಿಕತೆ ಏನಿದೆ, ಅದನ್ನು ಬೆಳೆಸ್ತೀವಿ. ಅದ್ರ ಪರ ಹೋರಾಟ ಮಾಡ್ತೀವಿ. ನಮ್ಗೆ ಉಸಿರು ಇರೋ ತನಕ ನಾವು ಸಂವಿಧಾನ ಪರವಾಗಿ ಹೋರಾಟ ಮಾಡಿ ಸಂವಿಧಾನ ಬೆಳೆಸೋಂಗೆ ನಾವು ಮಾಡ್ತೀವಿ. BJP ಅವರು ಸಿದ್ದರಾಮಯ್ಯನ ವಿರುದ್ಧ ಅಥವಾ ಪ್ರಿಯಾಂಕ್ ಖರ್ಗೆ ಅವ್ರ ವಿರುದ್ಧ ಅಪರಾಧ ಹಾಕೋದು ಏನಕ್ಕೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಪ್ರಿಯಾಂಕ್ ಖರ್ಗೆ ಅವರು RSS ಅಗೇನ್ಸ್ಟ್ ಆಗಿ ಮಾತಾಡ್ತಿದ್ದಾರೆ. ಅದೊಂದು
ಅದೊಂದೇ ಒಂದು ಕಾರಣ. ಈಗ ನೋಡಿ, ಬೇರೆ ಸಚಿವರನ್ನ ಅವ್ರು ಟಾರ್ಗೆಟ್ ಮಾಡೋದಿಲ್ಲ. ಯಾರು ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾರೋ, ಯಾರು ಆರ್ ಎಸ್ ಎಸ್ನ ಕಂಡೆಮ್ ಮಾಡ್ತಾರೋ ಅವ್ರನ್ನೇ ಇವ್ರು ಟಾರ್ಗೆಟ್ ಮಾಡ್ತಾರೆ. ಸೊ ಹಾಗಾಗಿ ಬಿ ಜೆ ಪಿ ಬಂದುಬಿಟ್ಟು ಆರ್ ಎಸ್ ಎಸ್ದು ಬಿ ಟೀಮ್, ಆರ್ ಎಸ್ ಎಸ್ನ ಒಂದು ಕಾಲಾಳುಗಳೇ ಬಿ ಜೆ ಪಿ. ಸೊ ಆರ್ ಎಸ್ ಎಸ್ನ ಯಾರಾದರೂ ಅಟ್ಯಾಕ್ ಮಾಡಿದ್ರೆ ಅವ್ರನ್ನ ಅಟ್ಯಾಕ್ ಮಾಡ್ತಾರೆ. ಅವ್ರಿಗೆ ಅದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವ್ರಿಗೆ.